ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. 2 ದಿವಸದಿಂದ ತುಂಬಾನೇ ಮಳೆ ಬರ್ತಿತ್ತಲ್ಲ, ಅದಕ್ಕೆ ಬಟ್ಟೆಗಳನ್ನೆಲ್ಲ ಬೆಳಗ್ಗೆನೆ ಒಣಗಾಕ್ಬಿಟ್ಟಿದ್ದೆ. ಇಲ್ಲ ಅಂತಂದ್ರೆ ವಾಸನೆ ಬಂದ್ಬಿಡುತ್ತೆ. ಹಾಗೆ ನಮ್ಮ ಪಾಪು ಕ್ಲಿಪ್ಗಳನ್ನೆಲ್ಲ ಫುಲ್ ಫ್ಲೋರಲ್ಲೆಲ್ಲ ಎಸೆದ್ಬಿಟ್ಟಿದ್ದ. ಆ ಕ್ಲಿಪ್ಗಳನ್ನೆಲ್ಲ ಏನಾದ್ರೂ ಎತ್ತಿಲ್ಲ ಅಂತಂದ್ರೆ ಆ ಕ್ಲಿಪ್ಗಳೆಲ್ಲ ಹೋಗಿ ಪೈಪಲ್ಲಿ ಕುತ್ಕೊಂಡ್ಬಿಡುತ್ತೆ. ಆಮೇಲೆ ಮನೆ ಒಳಗಡೆ ಎಲ್ಲ ಫುಲ್ ನೀರೆಲ್ಲ ಬಂದ್ಬಿಟ್ಟು ಅಂದ್ರೆ ಯಾರಾದ್ರೂ ಜಾರ್ ಬೀಳ್ತಾರೆ ಅಂದ್ಬಿಟ್ಟು ಕ್ಲಿಪ್ಗಳನ್ನೆಲ್ಲ ಎತ್ತಿ ಇಡ್ತಾ ಇದ್ದೀನಿ. ಹಾಗೆ ಬಟ್ಟೆಗಳನ್ನು ಕೂಡ ಅಷ್ಟೇ ಮಡಿಸ್ಬಿಡೋಣ ಅಂತ ಇದ್ದೀನಿ. ಇಲ್ಲ ಅಂತಂದ್ರೆ ಹಾಸಿಗೆ ಎಲ್ಲ ಮಸಿ ಮಸಿ ತರ ಕಾಣಿಸುತ್ತೆ. ಆಮೇಲೆ ಮಗುನು ಅಷ್ಟೇನೆ ಬಟ್ಟೆಗಳನ್ನೆಲ್ಲ ಕಿತ್ತು ಒಗ್ದಿರೋ ಬಟ್ಟೆಗಳೆಲ್ಲ ಕಿತ್ತಾಕ್ಬಿಡ್ತಾನೆ. ಹಾಗೆ ಇದು ಸೆಲ್ಫ್ ಡ್ರಾಯರ್ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ನಾನು ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿರೋಂಥದ್ದು. 2 ಪೀಸ್ ಬಂದ್ಬಿಟ್ಟು 250 ರುಪೀಸ್ ಇದೆ. ವಾಷೇಬಲ್ ಕೂಡ ಇದೆ. ಇವತ್ತು ನಮ್ಮ ಪಾಪಿಗೆ ಏನು ಗೊತ್ತಾ, ಅಳ್ಬೇಡ್ದು. ಇವತ್ತು ಏನು ಗೊತ್ತಾ, ನಮ್ಮ ಪಾಪಿಗೆ ಚೀಚಿ ಬೇಕಂತೆ. ಅದಕ್ಕೆ ಅವ್ರ ಅಪ್ಪನಿಗೆ ಫೋನ್ ಮಾಡಿ ಚೀಚಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದಾನೆ. ಚಿಕನ್ ತರಿಸ್ಕೊಂಡಿದ್ದಾನೆ. ಅಂದರೆ ಭಾನುವಾರ ಮಾಡಿರಲಿಲ್ಲ, ಅದಕ್ಕೋಸ್ಕರ. ಆಮೇಲೆ ಇವಾಗ ಟಿ ವಿನಲ್ಲಿ ಮತ್ತು ಫೋನಲ್ಲಿ ಏನಾದರೂ ನೋಡ್ತಾ ಇರ್ಬೇಕಾದ್ರೆ ಶಾರ್ಟ್ಸ್ ಎಲ್ಲ ಬರುತ್ತಲ್ಲ, ಆವಾಗ ಚೀಚಿ ಅಂದ್ಬಿಟ್ಟು ಕೇಳ್ತಾ ಇದ್ದ. ಅದಕ್ಕೋಸ್ಕರ ಅವ್ರ ಅಪ್ಪ ಚೀಚಿ ತಗೊಂಡು ಬಂದೆ. ಮಗ ಏನು ಬೇಕು ನಿಮಗೆ? ಚೀಚಿ. ಎಷ್ಟು ಬೇಕು ಚೀಚಿ? ಅಷ್ಟು ಚೀಚಿ ಬೇಕಾ? ಅದಕ್ಕೋಸ್ಕರ ಇವತ್ತು ನಮ್ಮ ಪಾಪಗೋಸ್ಕರ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಖಾರ ಕಡಿಮೆ ಇಟ್ಟು ಪಾಪಗೋಸ್ಕರ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಯೊಂದು ಕೂಡ ಅಷ್ಟೇ. ಎಲ್ಲ ಚಿಕನ್ ತಂದಿದ್ದಾರೆ. ಚಿಕನ್ ಎಲ್ಲ ತೊಳಿಬೇಕು. ಆಮೇಲೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ಆಯಿತು. ಬನ್ನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಎಲ್ಲ. ಅಂದರೆ ಸ್ವಲ್ಪ ತೀಟೆ ಇದು ಎಲ್ರಿಗೂ. ಆಯ್ತು ಮಾಡು. ಇಲ್ಲಾಂದ್ರೆ ಇಲ್ಲೂ ನನ್ನ ಜೊತೆ ಮಾತಾಡಬೇಡ. ಎಲ್ಲರಿಗೂ ಹಾಯ್ ಮಾಡು. ಹೀಗೆ ಕಣ್ಣಲ್ಲ ಇಲ್ಲ ಇಡಿ. ಹಾಂ, ಅದಕ್ಕೆ ಹಾಯ್ ಮಾಡು. ಹೀಗೆ ಹಾಯ್ ಅಣ್ಣ. ಎಲ್ಲರೂ ಹೇಗಿದ್ದೀರಾ ಅಣ್ಣ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ ನಮ್ಮ ಪಾಪ. ಈಗಿನ ಕಾಲದ ಮಕ್ಕಳಂದ್ರೆ ತುಂಬಾನೇ ಶಾರ್ಪ್ ಆಗಿರ್ತಾರೆ. ನಮ್ಗೆಲ್ಲ ಅವಾಗೆಲ್ಲ ಫೋನ್ ಏನು ಇರ್ಲಿಲ್ಲ. ಅಪ್ಪ ಬಂದಾಗ ಅಪ್ಪ ನಮ್ಗೆ ಅದ್ ಬೇಕು ಇದ್ ಬೇಕು ನಾಳೆ ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ. ಇವಾಗ ಹೆಂಗೆ ಅಂತಂದ್ರೆ ಮಕ್ಕಳು ಫೋನ್ ಇರುತ್ತಲ್ಲ, ಫೋನ್ ತಗೊಂಡ್ಬರ್ತಾರೆ. ಫೋನ್ ಮಾಡಿದ ತಕ್ಷಣ ಅಪ್ಪ ನನ್ಗೆ ಚೀಚಿ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನೊಂದು ಏನು ಅಂತಂದ್ರೆ ನಮ್ಮ ಪೂಜೆ ಇದ್ದಾಳಲ್ಲ, ನಮ್ಮ ಪೂಜನ್ಗೆ ಏನಾದ್ರು ಬೇಕು ಅಂದ್ರೂ ಕೂಡ ಅಷ್ಟೇನೆ ನಮ್ಮ ಪಾಪ ಕೈಯಲ್ಲಿ ಫೋನ್ ಮಾಡಿಸ್ಬಿಟ್ಟು ಕೇಳೋ ಅಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಮಕ್ಕಳು. ಮಾಡೋಣ ಅಂತಿದ್ದೀನಿ. ನೋಡ್ತಾ ಇರ್ಬೋದು. ಅಂದರೆ ಇದು ನಾನು ಫಸ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಅಂದರೆ ಯಾವುದೇ ಎಣ್ಣೆ ಆಗಲಿ ಹಾಕ್ಬಿಟ್ಟು ಟಿಶ್ಯೂನಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಒನ್ ಡೇ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ಇಟ್ಟಿದ್ದೆ. ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲಿಡ್ ಈ ರೀತಿ ಗಾಜಿನ ಕೊಟ್ಟಿದ್ದಾರೆ. ಬಿರಿಯಾನಿ ಮಾಡಬೇಕಾಯ್ತು, ಬಟ್ ನಮ್ಮನೇಲೆಲ್ಲ ಈ ಬಿರಿಯಾನಿಗಾದರೆ ಸಾಕಾಗೋದಿಲ್ಲ, ತುಂಬ ಚೆನ್ನಾಗಿದ್ದೀವಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಇವತ್ತು ಈ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಇದು, ಇಂಡಸ್ ವ್ಯಾಲಿ ಅವ್ರದ್ದು. ನಾನಿಲ್ಲಿ ಚಿಕನ್ ಸುಕ್ಕ ಮಾಡೋಕ್ಕಾಗಿ ಚಿಕನ್ ಚಾಪ್ಸ್ ಮಾಡೋಕ್ಕೆ ಎಲ್ಲ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಸಾಲೆಗೆ ಏನೇನು ಬೇಕು ಅಂತ. ಇಲ್ಲಿ ಹಸಿಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ ಹಣ್ಣನ್ನು ನಾನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಗ್ರೀನ್ ಕಲರಿಂದ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಯಾವುದೇ ಅಂದರೆ ಜಾಸ್ತಿ ಮಸಾಲೆ ಹಾಕೋದಿಲ್ಲ, ಕಡಿಮೆ ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ. ಇಲ್ಲಿ 7ರಿಂದ 8 ಉದ್ದುದ್ದಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5ರಿಂದ 6 ಕರ್ಬೇವಿನ ಸೊಪ್ಪು ಕಡ್ಡಿಗಳನ್ನ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಒಂದು ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಯಜಮಾನ್ರು ಚಿಕನ್ ತಂದು ಕೊಟ್ಬಿಟ್ಟು ಅಂಗಡಿ ಹತ್ರ ಹೋಗಿದ್ದಾರೆ. ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಚಿಕನ್ಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕಡಾಯಿನೂ ಕೂಡ ಅಷ್ಟೇ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಎಲ್ಲ ಹಾಕಿ ಅದು ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕೊತಾ ಇದ್ದೀನಿ. ಅಂದರೆ ಒಂದು ಕೆಜಿ 1/4 kg ಏನೋ ಬಂದಿತ್ತು ಚಿಕನ್ನು. ಅದರಲ್ಲಿ ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ. ಸೈಡ್ ಡಿಶ್ಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಬೇಕು. ಆವಾಗ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಅನ್ನೋದು ಹೋಗುತ್ತೆ. ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಅಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಅಂಗಡಿಯಿಂದ ಏನು ತಂದು ಮಾಡೋದಿಲ್ಲ, ಹಂಗೆ ಮನೆಯಲ್ಲೇ ಮಾಡ್ತೀನಿ. ಮನೇಲಿ ಅಡುಗೆ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ಇದಕ್ಕೆ ನಾನು 1.5 ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಸಿಪ್ಪೆ ಥರ ಇರಬೇಕು. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿನ ಹಾಕ್ಕೊಂಡು ಸ್ವಲ್ಪ ಫಸ್ಟ್ ತರಿಯಾಗಿ ರುಬ್ಕೊತೀನಿ. ಆನಂತರ ಸ್ವಲ್ಪ ನೀರು ಹಾಕಿ ಅಂದರೆ ಪೇಸ್ಟ್ ಥರ ಮಾಡ್ಕೊತೀನಿ ನಾನು. ಹೆಂಗೆ ಅಂತಂದರೆ ನಾವು ಅಂಗಡಿಯಿಂದ ತರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ರುಚಿಯಾಗಿರೋದಿಲ್ಲ. ನಮ್ಮ ಮನೆಯಲ್ಲಿ ಹವಾಗೆ ರುಬ್ಬಿ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ ಅವೆಲ್ಲ.
ಹಾಗೆ ಇವಾಗ ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ನೀರು ಬಿಡ್ತಾ ಇದೆ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು 2 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಪುದೀನನ ಹಾಕ್ಕೊತಾ ಇದ್ದೀನಿ. ಚಿಕನ್ ಸುಕ್ಕಗೆ ಒಬ್ರೊಬ್ರು ಇವೆಲ್ಲ ಹಾಕೋದಿಲ್ಲ. ಇವೆಲ್ಲ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹೆಂಗಿರುತ್ತೆ ಅಂದ್ರೆ ಅನ್ನಕ್ಕೂ ಕೂಡ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಚಿಕನ್ ಸುಕ್ಕಗೆ ಒಂದು ಸ್ಪೆಷಲ್ ಪೌಡರ್ ಮಾಡ್ತಾರೆ. ಏನು ಅಂತ ಅಂದ್ರೆ ಒಂದು ಕಡಾಯಿನ ಬಿಸಿ ಮಾಡಕ್ಕಿಟ್ಟು ಅದಕ್ಕೆ 1 ಸ್ಪೂನ್ ಆಗಷ್ಟು ಮೆಣಸು, 1 ಸ್ಪೂನ್ ಆಗಷ್ಟು ಜೀರಿಗೆ, 1 ಸ್ಪೂನ್ ಆಗಷ್ಟು ಸೋಂಪು, ಮತ್ತೆ ಒಂದು ಚಕ್ಕೆ, 2 ಲವಂಗ, 1 ಏಲಕ್ಕಿ ಕಾಯಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಅಂದ್ರೆ ಲೋ ಫ್ಲೇಮಲ್ಲೂ ಕೂಡ ಅಷ್ಟೇ ಫ್ರೈ ಮಾಡ್ಕೊಬೋದು. ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದು ಸೀದೋದಂಗೆ ಆಗುತ್ತೆ. ಟೇಸ್ಟ್ ಅನ್ನೋದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಇವಾಗ ಮಸಾಲೆನ ಹಾರಕ್ ಬಿಟ್ಟಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಅಂದ್ರೆ ಅದೆಲ್ಲ ಎಣ್ಣೆ ಎಲ್ಲ ಬಿಡಬೇಕು. ಚಿಕನ್ನಲ್ಲಿರೋ ಎಣ್ಣೆ ಎಲ್ಲ ಬಿಡಬೇಕು. ಆ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗ್ಬೇಕು. ಇವಾಗ ಹೋಗಿದೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿ ಹಾಕೊತಾ ಇದ್ದೀನಿ. ಹಾಕೊಂಡು ಅಂದ್ರೆ ಫ್ಲೇಮ್ ಅನ್ನೋದು ಫುಲ್ಲು ಕಡಿಮೆ ಇರಬೇಕು, ಲೋ ಫ್ಲೇಮು. ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಟೇಸ್ಟ್ ಅನ್ನೋದು ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಹಾಗೆ ನಾನು ಮಸಾಲೆ ಕೂಡ ಅಷ್ಟೇ ತಣ್ಣಗಾಗಿತ್ತು. ಅಂದ್ರೆ ಪೌಡರು, ಮೆಣಸು, ಜೀರಿಗೆ ಮತ್ತೆ ಸೋಂಪು ಎಲ್ಲ ಹಾಕಿ ಪೌಡರ್ ಮಾಡಿದ್ನಲ್ಲ ಅದನ್ನು ಕೂಡ ಅಷ್ಟೇ ಹಾಕೊತಾ ಇದ್ದೀನಿ. ಖಾರ ಹಾಕೊಬೇಕಾದ್ರೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಅಚ್ಕಾರದ ಪುಡಿ ಹಾಕಿದೀವಿ, ಹಾಗೆ ಮೆಣಸು ಹಾಕಿದೀವಿ. ಈಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಫುಲ್ಲು ಅಲ್ಲಿ ಎಣ್ಣೆ ಫುಲ್ಲು ಮೇಲೆ ತೇಲ್ಬೇಕಂದ್ರೆ ಬಿಡಬೇಕು. ಆವಾಗ ಚಿಕನ್ ಸುಕ್ಕ ರೆಡಿ ಆಗಿದೆ ಅಂತ. ಚಾಕುನ ಅಂದ್ರೆ ಹಳ್ಳಿಗಳ ಕಡೆ ಎಲ್ಲ ಗೊತ್ತಿರುತ್ತಲ್ವಾ, ಮಾಮೂಲಿಯಾಗಿ ನಾನು ಯಾವಾಗಲೂ ಕೂಡ ಅಷ್ಟೇ ನಾನ್ ವೆಜ್ ರೆಸಿಪಿ ಅಂದ್ರೆ ಚಿಕನ್ ಆಗಲಿ, ಮಟನ್ ಆಗಲಿ, ಫಿಶ್ ಆಗಲಿ, ಏನೇ ಒಂದು ನಾನ್ ವೆಜ್ ರೆಸಿಪಿ ಮಾಡಿದಾಗಲೂ ಕೂಡ ಈ ರೀತಿ ಕಬ್ಬಿಣದ ಚಾಕ್ನ ಬಿಸಿ ಚೆನ್ನಾಗಿ ಕೆಂಪು ಕಾಯಿಸ್ಬಿಟ್ಟು ದೃಷ್ಟಿ ತೆಗೆಯೋದ್ರಿಂದ ಹೊಟ್ಟೆ ನೋವು ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ. ಈಗ ಚಿಕನ್ ಸುಕ್ಕ ರೆಡಿ ಆಗಿಬಿಟ್ಟಿದೆ. ಮಕ್ಕಳು ಚೀಚಿ ಚೀಚಿ ಅಂತ ಕೇಳ್ತಿದ್ದಾರೆ. ಫಸ್ಟು ಕೊಟ್ಬಿಡ್ತೀನಿ. ನಮ್ಮ ಪಾಪುಗೆ ಪೀಸ್ ತಿನ್ಸೋಣ ಅಂದ್ಬಿಟ್ಟು ಫಸ್ಟ್ ನಾವು ಪೂಜಾ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಪಾಪು ತಿನ್ನಿಸ್ತಾಳೆ. ತಿನ್ನಿಸು ಪಾಪುಗೆ. ಓ ಗುಡ್ ಚಲೋ. ಚೀಚಿ ಇಷ್ಟ ಆಯ್ತಾ? ಚೀಚಿ ಇಷ್ಟ ಆಯ್ತಾ ಚಲೋ? ನಮ್ಮ ಪಾಪುಗೆ ಚಿಕನ್ ಅಂದರೆ ತುಂಬ ಒಂದು ಸ್ವಲ್ಪ ಇಷ್ಟ. ಅದಕ್ಕೋಸ್ಕರ ಮಾಡಿಕೊಟ್ಟಿದ್ದೀನಿ. ಖಾರ ಕಡಿಮೆ ಇಟ್ಟು ಮಾಡಿದ್ದೀನಿ. ಚೆನ್ನಾಗಿದೆ ಎಲ್ಲನೂ. ನಮ್ಮ ಪಾಪು ಅಂತೂ ಚಿಕನ್ ಸುಕ್ಕ ಚೆನ್ನಾಗಿದೆ ಅಂದ್ಬಿಟ್ಟು ಪೂಜಾ ಮತ್ತೆ ಪಾಪು ತಿಂತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಒಂದು ಚಿಕನ್ ಚಾಪ್ಸ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಇಂಡಸ್ ವ್ಯಾಲಿನಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಂದರೆ ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಬೇರೆ ಸ್ಟೀಲ್ ಪಾತ್ರೆಲೆಲ್ಲ ಅಂದರೆ ಬೇಗ ತಳ ಹಿಡಿದು ಬಿಡುತ್ತೆ. ಇದರಲ್ಲಿ ತಳ ಏನು ಹಿಡ್ದಿಲ್ಲ. ನಾನು ಇವಾಗ ಹೈ ಫ್ಲೇಮಲ್ಲೇ ಇಟ್ಟು ಮಾಡ್ತಾ ಇರೋದು. ಮೊದಲು ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಚಿಕನ್ ಎತ್ತಿಟ್ಕೊಂಡಿದ್ನಲ್ಲ ಅಂದರೆ ಮುದ್ದೆಗೆಲ್ಲ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನಾನು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಚಿಕನ್ ಸುಕ್ಕದಲ್ಲೆಲ್ಲ ಅಂದರೆ ಮುದ್ದೆ ಎಲ್ಲ ಹತ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಮಾಡಿದ್ದು, ಮಕ್ಳಿಗೋಸ್ಕರ ಅಂದ್ಬಿಟ್ಟು ಚಿಕನ್ ಸುಕ್ಕ ಮಾಡಿದೆ. ನಮಗೆ ಮನೆಯವರು ಎಲ್ರಿಗೂ ಕೂಡ ಅಷ್ಟೇ. ಇವಾಗ ಚಿಕನ್ದು ಚಾಪ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಆಮೇಲೆ ಲಿಡ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಇಂಡಸ್ ವ್ಯಾಲಿ ಅವ್ರದ್ದು. ಈಗ ಒಂದು ಕಡಾಯಿನ ಬಿಸಿ ಮಾಡಿದ್ದೀನಿ. ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಹಾಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಮೆಣಸು ಮತ್ತು ಅರ್ಧ ಸ್ಪೂನ್ ಆಗಷ್ಟು ಸೋಂಪು ಹಾಕಿದ್ದೀನಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ. ಅದರಿಂದ ಒಂದು 10 ರಿಂದ 15 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮೇಲೆ ಒಂದು ಸ್ವಲ್ಪ ವೈಟ್ ಚುಕ್ಕಿ ಥರ ಬರಬೇಕು. ಆವಾಗ ನಾವು ಗ್ರೇವಿ ಮಾಡಿದಾಗಲೂ ಕೂಡ ಅಷ್ಟೇ ಖಾರ ಅನ್ನೋದು ಆಗೋದಿಲ್ಲ. ಆಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಅನ್ನೋದು ಸಾಫ್ಟ್ ಆಗಬೇಕು, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಆಗಷ್ಟು. ನಿಮ್ಮ ಹತ್ರ ಏನಾದರೂ ಧನಿಯಾ ಕಾಳು ಇತ್ತು ಅಂದರೆ ಧನಿಯಾ ಕಾಳು ಹಾಕ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ಚೆನ್ನಾಗಿ ಸ್ಮೆಲ್ ಹೋಗಬೇಕು. ಈಗ ಸ್ವಲ್ಪ ಅರಿಶಿನ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಎಷ್ಟು ಅಂತಂದರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುರ್ಗಡ್ಲೆ ಇಷ್ಟನ್ನು ಹಾಕಿ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಅದು ಬಿಸಿ ಅನ್ನೋದು ಇರುತ್ತಲ್ಲ, ಬಿಸಿನಲ್ಲೇ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ತಣ್ಣಗಾಗುತ್ತೆ. ಅಷ್ಟರಲ್ಲಿ ಚಿಕನ್ನು ಕೂಡ ಅಷ್ಟೇ ನೀರು ಬಿಡ್ತಾ ಇದೆ. ಇದಕ್ಕೆ ಅರ್ಧ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ
ಚಿಕನ್ ಮಸಾಲೆ ಹಾಕ್ಕೊತಾ ಇದ್ದೀನಿ, ಯಾವುದೇ ಹಾಕೋಬೋದು. ಚಿಕನ್ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಚಿಕನ್ ಮಸಾಲೆ ಹಾಕೋದ್ರಿಂದ ಚಿಕನ್ ಅನ್ನೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ರುಚಿ ಅಂತೂ ಸೂಪರ್ ಆಗಿರುತ್ತೆ. ಈಗ ಮಸಾಲೆನೂ ಸಹ ರುಬ್ಕೊಂಡು ಬಂದು ಹಾಕ್ತಾ ಇದ್ದೀನಿ. ಮಸಾಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಹಸ್ರಾಗಿದೆ, ಯಾವುದೇ ರೀತಿ ಅಂದರೆ ಏನು ಕಲರೇ ಹಾಕಿಲ್ಲ. ಇನ್ನು ಗ್ರೇವಿ ಮಾಡಿದಾಗಂತೂ ಹೆಂಗಿತ್ತು ಅಂದರೆ ಸೂಪರ್ ಆಗಿರುತ್ತೆ. ಇವಾಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಇವಾಗಲೇ ನೀರು ಹಾಕೊಂಡ್ಬಿಡ್ಬೇಕು. ಆಮೇಲೆ ಮಧ್ಯದಲ್ಲಿ ನೀರು ಸೇರಿಸಿದ್ರೆ ಚೆನ್ನಾಗಿರೋದಿಲ್ಲ. ಉಪ್ಪನ್ನ ನಾನು ಮೊದಲೇ ಹಾಕಿದ್ದೆ, ಅದಕ್ಕೋಸ್ಕರ ನಾನು ಇವಾಗ ಹಾಕಿಲ್ಲ. ಹಾಗೆ ನಾನು ಮುದ್ದೆನೂ ಸಹ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಚಿಕನ್ ಚಾಪ್ಸು ಹಾಗೆ ಚಿಕನ್ ಸುಕ್ಕ ಜೊತೆ ತುಂಬಾನೇ ರುಚಿಯಾಗಿರುತ್ತೆ. ಈ ಥರ ಚಿಕನ್ ಸುಕ್ಕ ಅಂತಂದರೆ ಬೇಳೆ ಸಾರು ಮತ್ತು ಏನಾದರೂ ಚಟ್ನಿ ಖಾರ ಮಾಡಿದಾಗ ಈ ಥರ ಸೈಡ್ ಡಿಶ್ ಇದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ತುತ್ತು ತಿನ್ನೋರು 2 ತುತ್ತು ತಿಂತಾರೆ. ಆಮೇಲೆ ರೈಸ್ಗಂದ್ರಂತೂ ಬಿರಿಯಾನಿಗಿಂತ ಹೈ ಲೆವೆಲ್ ಆಗಿರುತ್ತೆ ಚಿಕನ್ ಸುಕ್ಕ, ಅಷ್ಟು ಚೆನ್ನಾಗಿತ್ತು. ಈಗ ಸಾಂಬಾರು ಕೂಡ ಅಷ್ಟೇ ಆಗಿದೆ. ಸೇಮ್ ಮೆಥಡೇ ನಾನು ಮಾಡ್ತಾ ಇರೋವಂಥದ್ದು. ಏನು ಅಂತಂದರೆ ಅದೇ ಚಿಕನ್ ಸುಕ್ಕಗೂ ನಾನು ಕಬ್ಬಣ ಇಟ್ಟಿದ್ದೆ. ಈಗ ಚಿಕನ್ಗೂ ಕೂಡ ಅಷ್ಟೇ ಕಬ್ಬಣ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಹೆಂಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳೋದು ಹೊರಗಡೆಯಿಂದ ತಂದಾಗ ಈ ರೀತಿ ಮಾಡಬೇಕು ಅಂದ್ಬಿಟ್ಟು. ಹಳ್ಳಿಗಳ ಕಡೆ ಎಲ್ಲ ಹಂಗೆ ಮಾಡ್ತಾ ಇದ್ರು. ಅಂದರೆ ಇವಾಗ ಸಿಟಿಗಳ ಕಡೆ ತುಂಬಾನೇ ಕಡಿಮೆ ಮಾಡೋದು. ಅಂದರೆ ತಂದಿದ ತಕ್ಷಣ ತಿಂದ್ಬಿಡೋದು, ಇಲ್ಲ ಒಬ್ರೊಬ್ರು ಯಾರೋ ಒಬ್ರು ಬಿಸಾಕುವಂಥದ್ದು ಆ ರೀತಿ ಮಾಡ್ತಾರೆ. ಒಬ್ರೊಬ್ರಿಗೂ ಗೊತ್ತಿರೋದಿಲ್ಲ. ಚಿಕನ್ ಚಾಪ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಟೇಸ್ಟ್ ಆಯಿತು ಅಂದರೆ ನೋಡಿ, ಸೂಪರ್ ಆಗಿದೆ. ನಾನು ಇವತ್ತಿನ ಅಡುಗೆಗೆ ಅಂತ ಹೇಳ್ಬಿಟ್ಟು ಚಿಕನ್ ಸುಕ್ಕ ಹಾಗೆ ಚಿಕನ್ ಚಾಪ್ಸ್ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ. ಹೊಗೆ ಬಂದರೆ ಒಂಥರ ಗಮ್ ಅಂತ ಫುಲ್ಲು ಮನೆಯೆಲ್ಲ ಗಮ್ ಅಂತ ಇತ್ತು, ಅಷ್ಟು ಚೆನ್ನಾಗಿತ್ತು. ನಮ್ಮ ಪೂಜೆ ಅಂತ ಅಮ್ಮ ಬೇಗ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ಲು. ಹಾಗೆ ಚಿಕನ್ ಸುಕ್ಕ ನೋಡ್ತಾ ಇರ್ಬೋದು. ಅಂದರೆ ಹೋಗ್ತಾ ಬರ್ತಾ ನಮ್ಮ ಪೂಜೆನೇ ಸ್ವಲ್ಪ ತಿನ್ಕೊಂಡ್ಬಿಟ್ಟಿದ್ದಾಳೆ. ಇಷ್ಟೇ ಉಳಿದಿರೋದು ಚಿಕನ್ ಸುಕ್ಕ. ಹಾಗೆ ಮುದ್ದೆನೂ ರೆಡಿ ಆಗಿದೆ. ಆಮೇಲೆ ಅನ್ನನೂ ಕೂಡ ಅಷ್ಟೇ ಮಾಡಿ ಇಟ್ಟಿದ್ದೀನಿ. ಇನ್ನು ಅತ್ತೆ ಈ ಚಿಕನ್ ತಿನ್ನೋದಿಲ್ಲ ನಮ್ಮ ಅತ್ತೆ, ಅದಕ್ಕೋಸ್ಕರ ಅವ್ರಿಗೆ ಹಸಿ ಗೊಜ್ಜು ಮಾಡಿ ಇಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಅವ್ರು ಅವಾಗಿಂದನಷ್ಟೇ ಚಿಕನ್ ಅನ್ನೋದು ತಿನ್ನೋದಿಲ್ಲ. ಅವ್ರಿಗಂತ ಹೇಳ್ಬಿಟ್ಟು ಸಪ್ರೇಟಾಗಿ ಮೊಟ್ಟೆ ಬೇಯಿಸಿಕ್ಕಿರ್ತೀನಿ, ಅದ್ರ ಜೊತೆ ಹಸಿ ಗೊಜ್ಜನ್ನ ಹಾಕೊಂಡು ತಿಂತಾರೆ. ಇನ್ನು ನೈಟ್ ಅಂತೂ ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು, 9:30ನೇ ಆಗೋಯ್ತು. ಇನ್ನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದು ಎಲ್ಲರೂ ಕೂಡ ಅಷ್ಟೇ, ಮನೆಯವ್ರು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿದ್ವಿ. ಅಂದರೆ ಒಬ್ಬರನ್ನ ಬಿಟ್ಟು ಒಬ್ರು ತಿನ್ನಲ್ಲ ನಮ್ಮ ಮನೆಯಲ್ಲಿ. ಅಂದರೆ ನಾನ್ ವೆಜ್ ಇದ್ದಾಗ ಎಲ್ಲರೂ ಕೂಡ ಅಷ್ಟೇ ಒಟ್ಟಿಗೆ ಊಟ ಮಾಡ್ತೀವಿ. ನಮ್ಮ ವಾಣಿ ಬಂದ್ಬಿಟ್ಟು ಅಣ್ಣನ ಮನೆಗೆ ಹೋಗಿದ್ದಾಳೆ. ಇನ್ನೇನು ಅಂದರೆ ವಾಣಿನ ಬಿಟ್ಟು ಊಟ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ. ಯಾಕಂದರೆ ಅವಳಿಗೆ ಚಿಕನ್ಗಿಂತ ಈ ಚಿಕನ್ ಚಾಪ್ಸು ಗೊಜ್ಜು ಅಂದರೆ ಅವಳಿಗೆ ತುಂಬಾನೇ ಇಷ್ಟ. ನಮ್ಮ ಯಜಮಾನ್ರು ಇಟ್ಕೊಂಡು ಸರಿ ಭಾನುವಾರ ಬರ್ತಾಳಲ್ಲ ಬಿಡು ಮಾಡಿಕೊಡುವೆ ಅಂತ ಹೇಳ್ಬಿಟ್ಟು ಅಂದರು. ನಮ್ದೆಲ್ಲ ಊಟ ಆಗೋದಕ್ಕೆ ನೈಟು 10 ಕಾಲ ಆಯಿತು. ಸ್ವಲ್ಪ ಹಂಗೆ ಎಲ್ಲರೂ ಕೂಡ ಅಷ್ಟೇ ಹಂಗೆ ವಾಕ್ ಮಾಡಿದ್ವಿ. ತಿಂದಿದ ತಕ್ಷಣ ಮಲ್ಕೊಂಬರೋದಲ್ಲ, ಅದಕ್ಕೋಸ್ಕರ ಹಂಗೆ ಓಡಾಡಿಕೊಂಡು ನಮ್ಮ ಪಾಪು ಜೊತೆ ಎಲ್ಲ ಮಾತಾಡ್ಕೊಂಡಿದ್ವಿ. ಆಮೇಲೆ ಸಾಂಗ್ ಹಾಕ್ಬಿಟ್ಟೆ ಟಿವಿನಲ್ಲಿ. ಅಂದರೆ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಲ್ವಾ. ಇವಾಗ ಏನಾದರೂ ಕಿಚನ್ ಎಲ್ಲ ಕ್ಲೀನ್ ಮಾಡಿಲ್ಲ ಅಂತಂದರೆ ಬೆಳಿಗ್ಗೆ ಎದ್ದು ಬಂದಾಗ ಮೂಡೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ಆಮೇಲೆ ಒಂಥರ ಎಲ್ಲರ ಮೇಲೆ ಕೋಪ ಮಾಡ್ಕೊಳೋದು. ಆಮೇಲೆ ಆ ಕಿಚನ್ ಎಲ್ಲ ಸ್ಮೆಲ್ ಬರ್ತಾ ಇರುತ್ತೆ, ಅದನ್ನ ನೋಡಿದ್ರೆ ಆಗೋದೇ ಇಲ್ಲ ನನಗೆ. ಅದಕ್ಕೋಸ್ಕರ ನೈಟ್ ಎಷ್ಟೇ ಒತ್ತಾದ್ರೂ ಪರವಾಗಿಲ್ಲ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮನೆಯಲ್ಲಿ ಹೇಗೆ ಅಂತಂದರೆ ನಾನ್ ವೆಜ್ ಏನಾದರೂ ಅಂದರೆ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಅಂದರೆ ನಾನ್ ವೆಜ್ ಯಾವುದೇ ಇದ್ರೂ ಪರವಾಗಿಲ್ಲ, ಮಾಡಿದಾಗ ವಿಮ್ ಜೆಲ್ಗೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕಿ ಪಾತ್ರೆ ತೊಳೆಯೋದ್ರಿಂದ ಪಾತ್ರೆನಲ್ಲಿರುವಂತಹ ನಾನ್ ವೆಜ್ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ. ಹಾಗೆ ಶೆಲ್ಫ್ಗಳಿಗೂ ಕೂಡ ಅಷ್ಟೇ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಬಿಟ್ಟು, ಅಂದರೆ ವೇಸ್ಟ್ ಇರುತ್ತಲ್ವ, ಅಂದರೆ ಬಿಸಾಡೋದಿಲ್ಲ ನಾನು, ಅಂದರೆ ಅದ್ರಲ್ಲಿ ಸ್ವಲ್ಪ ರಸ ಇದ್ದೇ ಇರುತ್ತೆ, ಅದನ್ನ ಹಾಕಿ ಫುಲ್ಲು ನಾವು ಶೆಲ್ಫ್ ಎಲ್ಲ ಕ್ಲೀನ್ ಮಾಡೋದ್ರಿಂದನೂ ಕೂಡ ಅಷ್ಟೇ ಅಂದರೆ ಇರುವೆಗಳು ಅನ್ನೋದು ಆದಷ್ಟು ಕಡಿಮೆ ಆಗುತ್ತೆ ಮತ್ತು ಸ್ಮೆಲ್ ಅನ್ನೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಹೇಳಬೇಕು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ.